ಎಲ್ಲರಿಗೂ ನಮಸ್ತೆ. ಈ ವಿಡಿಯೋದಲ್ಲಿ ನಾನು ಬ್ಯಾಂಕ್ ಸ್ಟೇಟ್ಮೆಂಟ್ನ ಹೇಗೆ ತೆಗೆಯೋದನ್ನೊಂದು ಹೇಳ್ಕೊಡ್ತೀನಿ. ಈಗ ನಿಮಗೆ ಕ್ಯಾಶ್ ಬುಕ್ ಬರೆಯೋಕ್ಕೆ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾಗುತ್ತೆ. ಪಾಸ್ಬುಕ್ ಇಲ್ಲದ ಕಾರಣ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಹೇಗೆ ವೆಬ್ಸೈಟ್ನಲ್ಲಿ ತೆಗಿಬೇಕು ಅನ್ನೋದು ಹೇಳ್ಕೊಡ್ತೀನಿ. ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬನ್ನು ಮಾಡಿ. ಬ್ಯಾಂಕ್ ಸ್ಟೇಟ್ಮೆಂಟ್ಗಾಗಿ ಮೆನು ಮೇಲೆ ಕ್ಲಿಕ್ ಮಾಡಿ. ಮೇಕರ್ ಲಾಗಿನ್ ಅಥವಾ ಚೆಕ್ಕರ್ ಲಾಗಿನ್ ಎರಡರಲ್ಲೂ ಮಾಡ್ಬೋದು. ರಿಪೋರ್ಟ್ನಲ್ಲಿ ಸ್ಟೇಟ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ. ಅಕೌಂಟ್ ಸ್ಟೇಟ್ಮೆಂಟ್ ಫೋರ್ತ್ ಆಪ್ಷನ್, ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ. ಇಲ್ಲಿ ಆಪ್ಷನ್ ಬರ್ತವೆ. ಸ್ಟೇಟ್ಮೆಂಟ್ ಅಂತ ಥರ್ಡ್ ಆಪ್ಷನ್ ಸ್ಟೇಟ್ಮೆಂಟ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸೆಲೆಕ್ಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಶಾಲೆಯ ಅಕೌಂಟ್ ನಂಬರ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಡೇಟ್ನಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಡೇಟ್ನಲ್ಲಿ ಇದರ ಮೇಲೆ ಇಯರ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಲೆಫ್ಟ್ ಸೈಡ್ ಹೋದರೆ ಇಲ್ಲಿ 2024 ಏಪ್ರಿಲಿಂದ ಫೈನಾನ್ಷಿಯಲಿ ಸ್ಟಾರ್ಟ್ ಆಗೋದು ಏಪ್ರಿಲ್ 1ರಿಂದನ, ಅಲ್ಲಿಂದ ಏಪ್ರಿಲ್ 1 ಸೆಲೆಕ್ಟ್ ಮಾಡಿ. ಇಲ್ಲಿಯವರೆಗೆ ನಾನು ಸ್ಟೇಟ್ಮೆಂಟ್ನ ತೊಗೊಳ್ತಾ ಇದ್ದೀನಿ. ಸರ್ಚ್ ಕೊಡ್ರಿ. ಸರ್ಚ್ ಕೊಟ್ಟರೆ ನೋಡಿ, ಈ ರೀತಿ ನಿಮ್ಮ ಅಕೌಂಟ್ ಸ್ಟೇಟ್ಮೆಂಟು ಬರುತ್ತೆ. ಅಕೌಂಟ್ ಸ್ಟೇಟ್ಮೆಂಟ್ನ ನೀವು PDF ಅಥವಾ ಎಕ್ಸೆಲ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಈಗ ನಾನು PDFನಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಎಕ್ಸ್ಪೋರ್ಟ್ ಟು PDF ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈ ರೀತಿ ನಿಮ್ಮ ಅಕೌಂಟ್ ಸ್ಟೇಟ್ಮೆಂಟ್ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಅಕೌಂಟ್ ಸ್ಟೇಟ್ಮೆಂಟ್ ರಿಪೋರ್ಟ್ ಜನರೇಟೆಡ್ ಫಾರ್ ದಿ ಪೀರಿಯಡ್ ಆಫ್ ಏಪ್ರಿಲ್ 1, 2024 ಟು 16 ಫೆಬ್ರವರಿ 2025. ಇಲ್ಲಿವರೆಗೆ ನನಗೆ ಅಕೌಂಟ್ ಸ್ಟೇಟ್ಮೆಂಟ್ ಬಂದಿದೆ. ಈ ಸ್ಟೇಟ್ಮೆಂಟ್ನ ನೀವು ಪ್ರಿಂಟ್ ತೆಗೆದು ಇಟ್ಕೋಬೋದು. ಆಮೇಲೆ ಇದರಲ್ಲಿ ನೀವು ನೋಡ್ತಾ ಇರ್ಬೋದು, ಅಮೌಂಟು ಸೇಮ್ ಡೇಟಿಗೆ ಡೆಪಾಸಿಟು ಮತ್ತು ಸೇಮ್ ಡೇಟಿಗೆ ವಿತ್ಡ್ರಾ, ಎರಡೂ ಸೇಮ್ ಡೇಟಿಗೆ ಆಗಿ ಅಮೌಂಟು ನಿಲ್ ಆಗಿದೆ, ಅಂದರೆ ಝೀರೋ ಬ್ಯಾಲೆನ್ಸ್ ಆಗಿದೆ. ಇದೇ ರೀತಿ ನೀವು ಕ್ಯಾಶ್ ಬುಕ್ನ ಮೇಂಟೈನ್ ಮಾಡಬೇಕು. ಕ್ಯಾಶ್ ಬುಕ್ ಹೇಗೆ ಬರೆಯೋದನ್ನು ನಾನು ಅದನ್ನು ವಿಡಿಯೋ ಮಾಡಿ ಅದನ್ನು ಶೇರ್ ಮಾಡ್ತೀನಿ.